ಜಾಮೀನ್ ಸಿಗ್ಲಾರ್ದ ಜೈಲಿಗೆ ಹೋಗಿದ್ದ ಎಂಎಲ್ಎ ಸಂಪಂಗಿಗೆ ಇವತ್ತ ಮತ್ ಬೇಲ್ ಸಿಕ್ಕದ. ಲೋಕಾಯುಕ್ತ ಕೋರ್ಟ್ ಈ ಆದೇಶ ಕೊಟ್ಟದ. ಜಾಮೀನ್ ಸಿಗ್ಲಾರ್ದಕ್ಕ ವೈಸಂಪಂಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರ. ಆದ್ರೆ ಬಹಳ ಜಲ್ದಿನ ಅದರಿಂದ ಹೊರಗೆ ಬರ್ಲಿಕ್ಕ ಅನುವಾಗೈತಿ. ಯಾಕಂದ್ರ ಇವತ್ತು ಲೋಕಾಯುಕ್ತ ಕೋರ್ಟ್ ವೈಸಂಪಂಗಿಗೆ ಜಾಮೀನ್ ಕೊಟ್ಟದ. ದೇಶ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಮತ್ತು ಸಾಕ್ಷಿಗಳನ್ನ ನಾಶ ಮಾಡಬಾರ್ದು ಅಂತಾನೂ ಕೋರ್ಟ್ ಸೂಚನೆ ಕೊಟ್ಟೈತಿ. 2 ವರ್ಷದ ಹಿಂದ ಲಂಚ ತಗೊಳ್ಳೋ ಮುಂದ ಸಂಪಂಗಿ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ರ. ಅದಕ್ಕೆ ಇವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಮು ನಮ್ಮ ಪ್ರತಿನಿಧಿ ರವಿಕುಮಾರ್ ಅವರಿಂದ. ರವಿಕುಮಾರ್, ಸಾಕ್ಷಿಗಳ ವಿಚಾರಣೆ ಪೂರ್ಣ ಆಗೋ ತನಕ ಜಾಮೀನ್ ಇಲ್ಲ ಅಂತ ಕೋರ್ಟ್ ಹೇಳಿತ್ತು. ಈಗ ಜಾಮೀನ್ ಕೊಡೋದಕ್ಕೆ ಏನ್ ಕಾರಣ ಅಂತ? ಶ್ವೇತಾ, ಯಾಕಂದ್ರೆ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಸಾಕ್ಷಿದಾರರ ಹೇಳಿಕೆಯನ್ನ ಪರಿಗಣಿಸಬೇಕಾಯ್ತು. ಜೊತೆಗೆ ಲೋಕಾಯುಕ್ತ ಕೋರ್ಟ್ ಅವರ ಹೇಳಿಕೆಯನ್ನು ದಾಖಲಿಸಬೇಕಾಯ್ತು. ಹಾಗಾಗಿ ಕಳೆದ ಶುಕ್ರವಾರ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಆದೇಶಿಸಿತು. ಯಾಕಂದ್ರೆ ಸಾಕ್ಷಿ ಹೇಳಿಕೆ ಮುಗಿಯೋವರೆಗೂ ಅವ್ರ ಪ್ರಭಾವ ಇರೋ ಹಿನ್ನೆಲೆಯಲ್ಲಿ ಅವ್ರನ್ನ ಜೆಸಿ ಅಂಡರ್ ಅಲ್ಲಿ ಬಂಧಿಸಿತ್ತು. ಈ ಕಾರಣಕ್ಕೋಸ್ಕರ ಇವತ್ತು ಮೊನ್ನೆ ಕೂಡ ಶನಿವಾರ ಕೂಡ ಅವರ ಒಬ್ಬರು ಫಾರೂಕ್ ಮತ್ತೆ ಅರುಣ್ ಕುಮಾರ್ ಇವರಿಬ್ರು ಹೇಳಿಕೆಗಳನ್ನು ನ್ಯಾಯ ದಾಖಲೆ ಮಾಡಬೇಕಾದ್ರೆ ಅದರ ಕಾಲಾವಕಾಶ ಹಿನ್ನೆಲೆಯಲ್ಲಿ ಇವತ್ತು ಸೋಮವಾರ ಇವತ್ತಿಗೆ ಮುಂದೂಡಿತ್ತು. ಇವತ್ತು ಸುಮಾರು 2 ಗಂಟೆಗಳ ಕಾಲ ಲೋಕಾಯುಕ್ತ ಕೋರ್ಟ್ ನ್ಯಾಯಮೂರ್ತಿ ಸುರೇಂದ್ರ ಅವರು ಫಾರೂಕ್ ಖಾನ್ ಮತ್ತೆ ಮತ್ತೊಬ್ರು ಅರುಣ್ ಕುಮಾರ್ ಇವರಿಬ್ರು ಹೇಳಿಕೆಗಳನ್ನ ದಾಖಲಿಸಿಕೊಂಡು ಅವರಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ಯಾಕಂದ್ರೆ ಮುಖ್ಯವಾಗಿ ದೇಶ ಬಿಟ್ಟು ಹೊರಗಡೆ ಹೋಗಬಾರ್ದು, ಪಾಸ್ಪೋರ್ಟ್ 3 ದಿವಸ ಒಳಗಡೆ ಸರೆಂಡರ್ ಮಾಡಬೇಕು. ಮತ್ತೊಂದು ಮೊದಲು ಏನು 25,000 ಬಾಂಡ್ ಕೊಟ್ಟಿದ್ದು ಅದನ್ನ ಹೆಚ್ಚು ಮಾಡಿದ್ರೆ, ಅದರ 1 ಲಕ್ಷಕ್ಕೆ ಮಾಡಿದ್ರೆ ಈ ಒಂದು ಷರತ್ತುಗಳ ಆದೇಶದ ಮೇಲೆ ಅವರಿಗೆ ಒಂದು ಜಾಮೀನನ್ನು ಕೊಟ್ಟಿದ್ದಾರೆ. ಶ್ವೇತಾ, ರವಿಕುಮಾರ್, ಇಷ್ಟೆಲ್ಲ ಷರತ್ತುಗಳ ಜೊತೆಗೆ ಅವರು ಮತ್ತೆ ಬಂದು ಹಾಜರಾಗಬೇಕು ಯಾವಾಗ? ಮತ್ತೆ ಮುಂದಿನ ವಿಚಾರಣೆ ಇದೆಯಾ? ಖಂಡಿತವಾಗಿ. ಯಾಕಂದ್ರೆ ಮುಖ್ಯವಾಗಿ ಇದರಲ್ಲಿ 35 ಸಾಕ್ಷಿಗಳನ್ನು ಆಧರಿಸುವ ಒಂದು ಪ್ರಕರಣ ಹಾಕೋಸ್ಕರ ಈ ಪ್ರಕರಣದಲ್ಲಿ ಫಾರೂಕ್ ಖಾನ್ ಮತ್ತೊಬ್ಬ ಅರುಣ್ ಕುಮಾರ್ ಇವರಿಬ್ಬರ ಹೇಳಿಕೆಗಳು ಈಗಾಗಲೇ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ಸುರೇಂದ್ರ ಅವರು ದಾಖಲಿಸಿಕೊಡೋದ್ರ ಜೊತೆಗೆ ಅಂದ್ರೆ ಮತ್ತೆ 3 ಎವಿಡೆನ್ಸ್ಗೋಸ್ಕರ ಈ ತಿಂಗಳ ನವೆಂಬರ್ 15ಕ್ಕೆ ಈ ಕೇಸನ್ನು ಮುಂದೂಡಿದೆ. ಈ ಜೊತೆಗೆ ನವೆಂಬರ್ 15ನೇ ತಾರೀಕು ಈ 3 ಹೇಳಿಕೆಗಳು ಜೊತೆಗೆ ಮತ್ತಷ್ಟು ಸಾಕ್ಷಿಗಳನ್ನ ಪೊಲೀಸರು ತಂದು ಒಪ್ಪಿಸ್ತಾರೆ ಅಂತ ಹೇಳಿದ್ರೆ. ಜೊತೆ ಹಾಗಾಗಿ ಸುಮಾರು 15ನೇ ತಾರೀಕು ಈ ಪ್ರಕರಣವನ್ನ ಇತ್ಯರ್ಥ ಪ್ರಕರಣ ವಿಚಾರಣೆ ನಡೆದಿದೆ. ಮತ್ತೊಂದು ಅಂಶ ಅಂದ್ರೆ ಸಂಪಂಗಿಯವರು 15ನೇ ತಾರೀಕು ಹಾಜರಾಗಬೇಕು ಅಂತ ಹೇಳಿ ಕಡ್ಡಾಯ ಆಗಿಲ್ಲ. ಆದ್ರೆ ಕೆಲವೊಂದು ಷರತ್ತುಗಳನ್ನ, ಯಾಕಂದ್ರೆ ಸಾಕ್ಷಿಗಳನ್ನ ನಾಶ ಮಾಡುವ ಹಿನ್ನೆಲೆಯಲ್ಲಿ ಕೆಲವೊಂದು ಷರತ್ತುಗಳಿದೆ. ಜೊತೆಗೆ ಅವ್ರು ಯಾಕಂದ್ರೆ 15ನೇ ತಾರೀಕು ಬರಬೇಕು ಅನ್ನೋ ನಿರೀಕ್ಷೆ ಅಂತೂ ಲೋಕಾಯುಕ್ತ ಕೋರ್ಟ್ ಆದೇಶ ನೀಡಿಲ್ಲ. ಸೌಮ್ಯ, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. 2 ವರ್ಷದ ಹಿಂದ ಲಂಚ ತಗೊಳ್ಳೋ ಮುಂದ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ರು ಶಾಸಕ ಸಂಪಂಗಿ. ಇವತ್ತು ಅವರಿಗೆ ಮತ್ತೊಮ್ಮೆ ಕೋರ್ಟ್ ಜಾಮೀನು ಕೊಟ್ಟೈತಿ. ದೇಶ ಬಿಟ್ಟು ಹೋಗಂಗಿಲ್ಲ ಮತ್ತು ಸಾಕ್ಷಿಗಳನ್ನು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡ್ರಿ ಅಂತ ಕೋರ್ಟ್ ಹೇಳೈತಿ. ಕಾಂಗ್ರೆಸ್ ಲೀಡರ್ ಎಂಐ ಘೋರ್ಪಡೆ ಅವರ ಅಂತ್ಯಕ್ರಿಯೆ ಇವತ್ತು ಹುಟ್ಟೂರು ಸಂಡೂರ್ನ್ಯಾಗ ಆಯ್ತು. ಸಂಡೂರು ಪಟ್ಟಣದ ಮಂದಿ ಅಂಗಡಿಗಳೆಲ್ಲ ಬಂದ್ ಮಾಡಿ ಅವರಿಗೆ ಗೌರವ ಸಲ್ಲಿಸಿದ್ರು. ಊರ್ ಮಂದಿ ಎಲ್ಲರೂ ಕೂಡಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಸಂಡೂರು ಇವತ್ತ ಸೈಲೆಂಟ್ ಆಗಿತ್ತು. ಮುಂಜಾನೆಯಿಂದಲೇ ಅಂಗಡಿ ಬಾಗ್ಲೆಲ್ಲ ಮುಚ್ಚಿದ್ವು. ಮಂದೆಲ್ಲ ಶಿವಪುರ್ ಪ್ಯಾಲೇಸ್ ಮುಂದೆ ಜಮಾಯಿಸಿದ್ರು. ರಾಜ್ ಮಂಥನದ ಎಂವೈ ಘೋರ್ಪಡೆ ಅವರು ಸತ್ತಿದ್ದಕ್ಕೆ ಮರ್ಗಾಕತ್ತಿದ್ರು. ಕೊನೆ ಸಲಿ ಎಲ್ಲರೂ ಗೌರವ ಸಲ್ಲಿಸಿದ್ರು. ಅಪೋಸಿಷನ್ ಲೀಡರ್ ಸಿದ್ದರಾಮಯ್ಯ, ಸಂತೋಷ್ ಲಾಡು, ದಿವಾಕರ್ ಬಾಬು ಒಟ್ಟಿಗೆ ಬಂದು ಅಂತಿಮ ದರ್ಶನ ಪಡೆದ್ರು. ಅರಮನೆಯಿಂದ ಘೋರ್ಪಡೆ ಅವ್ರ ಮೃತದೇಹ ಹೊರಗೆ ತಂದು ಕೂಡಲೇ ಮನಿ ಹೆಣ್ಮಕ್ಳೆಲ್ಲ ಟೆರೆಸ್ ಮೇಲೆ ನಿಂತು ಕಣ್ಣೀರು ಹಾಕಿದ್ರು. ಶಿವಪುರ್ ಪ್ಯಾಲೇಸ್ನಿಂದ ರಾಜ್ ಮಂಥನದವ್ರ ರುದ್ರಭೂಮಿಗೆ ಘೋರ್ಪಡೆ ಅವರ ಮೃತದೇಹದ ಮೆರವಣಿಗೆ ನಡೀತು. ರಾಜ್ ಮಂಥನದ ರುದ್ರಭೂಮಿ ಒಳಗ ಅಂತ್ಯ ಸಂಸ್ಕಾರ ಮಾಡಕ್ಕೆ ಎಲ್ಲಾ ಸಿದ್ಧತಾ ಮಾಡ್ಕೊಂಡಿದ್ರು. ಮಾಜಿ ಮಿನಿಸ್ಟರ್ ಆಗಿದ್ದ ಘೋರ್ಪಡೆ ಅವರಿಗೆ ಸರ್ಕಾರದ ಪರವಾಗಿ ಗೌರವ ಸಲ್ಲಿಸಿದ್ರು.
ಈ ಹೊತ್ನಾಗ ಕಾಂಗ್ರೆಸ್ ಮುಖಂಡರು, ಗೋವಾ ಮಾಜಿ ಸಿಎಂ ಪ್ರತಾಪ್ ಸಿಂಹ ರಾಣೆ ಸೇರಿದಂಗ ಸಾಕಷ್ಟು ಮಂದಿ ಹಾಜರಿದ್ರು. ರಾಜ್ ಮಂಥನದ ಎಲ್ಲಾ ಸಂಪ್ರದಾಯದ ಪ್ರಕಾರ MY ಗೋರ್ಪಡೆ ಅವರ ಅಂತ್ಯ ಸಂಸ್ಕಾರ ನಡೀತು. ಒಟ್ನಾಗ ರಾಜ್ ಮಂಥನದ ಗುಡಿ ಗೋರ್ಪಡೆ ಇನ್ನು ನೆನಪಷ್ಟ ನೋಡ್ರಿ. ದೊಡ್ಡ ಮಂಥನದಿಂದ ಬಂದಿದ್ರು, ಅವರು ಸರಳ ಸಜ್ಜನಿಕೆಯ ಮನುಷ್ಯ ಆಗಿದ್ರು. ಮಿನಿಸ್ಟರ್ ಆಗಿ ರಾಜ್ ಮಂಥನದವರಾಗಿ ಎಂದೂ ದರ್ಪ ತೋರಿಸಿರ್ಲಿಲ್ಲ. ಅವ್ರ ಜೀವನ ಎಲ್ಲರಿಗೂ ಮಾದರಿ ಅಂದ್ರ ತಪ್ಪಲ್ಲ ಬಿಡ್ರಿ. ನರಸಿಂಹಮೂರ್ತಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಬಳ್ಳಾರಿ ವಿಮ್ಸ್ನ್ಯಾಗ PGCET ಪರೀಕ್ಷಾದಾಗ ಭಾರಿ ಮೋಸ ಆಗಿರೋದು ನಿಮ್ಗೆಲ್ಲ ಗೊತ್ತೈತಿ. ಇವತ್ತ ವಿಮ್ಸ್ ದವಾಖಾನಿಗೆ ವೈದ್ಯಕೀಯ ಮಿನಿಸ್ಟರ್ ರಾಮದಾಸ್ ಬಂದಿದ್ರು. ಆವಾಗ 14 ಡಾಕ್ಟರ್ಗಳು ಕೆಲ್ಸಕ್ಕ ಬಂದಿರಲಿಲ್ಲ. ಅದಕ್ಕೆ ರಾಮದಾಸ್ಗೆ ಭಾಳ ಸಿಟ್ಟು ಬಂದು ಒದರಾಡ್ಯಾರ. ಎಲ್ಲ 14 ಡಾಕ್ಟರ್ಗಳಿಗೆ ನೋಟಿಸ್ ಕೊಡಾಕ ಹೇಳಿದ್ರು. ಹಿಂಗಾಗಿ 14 ಡಾಕ್ಟರ್ಗಳಿಗೆ ನೋಟಿಸ್ ಕೊಟ್ಟೈತಿ. ಇನ್ನು ಪರೀಕ್ಷಾ ಹಗರಣಕ್ಕೆ ಸಂಬಂಧಪಟ್ಟಂಗ ಏಕಸದಸ್ಯ ಆಯೋಗ ರಚನೆ ಮಾಡಿ ತನಿಖೆ ಮಾಡಾಕ ಸೂಚನೆ ಕೊಟ್ಟಾರಂತ. ತನಿಖೆ ಆದ್ಮೇಲೆ ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಕೊಡೋದು ಖಾತ್ರಿ ಅಂತ ರಾಮದಾಸ್ ಹೇಳ್ಯಾರ. ತಕ್ಷಣದಲ್ಲೇ CIDಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ನೊಂದು 3-4 ದಿವಸದಲ್ಲಿ ಮಾಡ್ತೀವಿ. ಹೌದು, ಮೌಲ್ಯಮಾಪನ ಅಲ್ಲ, ರೀಟೋಟ್ಲಿಂಗ್. ಕಳೆದ 4 ವರ್ಷಗಳ ಕಾಲದಿಂದ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಕಳೆದ 4 ವರ್ಷಗಳ ಕಾಲದಿಂದ ನಿರಂತರವಾಗಿ ಫೇಲ್ ಆದಂತ ಒಬ್ಬ ವಿದ್ಯಾರ್ಥಿ ರೀಟೋಟ್ಲಿಂಗ್ ಅಲ್ಲಿ ಪಾಸ್ ಆಗಿ ಬಂದಿದ್ದಾನೆ ಇಲ್ಲಿಂದ. ಇದ್ರ ದಂಧೆ ಕೂಡ ಬಹಳ ನಡೆದಿದೆ ಅಂತ ನನಗಾಗಲೇ ನನ್ನ ಇನ್ಫಾರ್ಮೇಶನ್ ಇದೆ. ಹಾಗಾಗಿ ಇದಕ್ಕೆ ಕೇಸನ್ನು ರಿಜಿಸ್ಟರ್ ಮಾಡಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿದ್ದಿರುವಂತಹ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಯೂನಿವರ್ಸಿಟಿ ನಾನು ಸೀಸ್ ಮಾಡಿದ್ದೀನಿ. ಹಾಗಾಗಿ ಇದರಲ್ಲಿ ಆತರ ಕೈ ಬಿಡೋದಾಗಿದ್ದಿದ್ರೆ ಈ 2 ಪ್ರಕರಣಗಳನ್ನ ಯಾವತ್ತೂ ಹೋದಲ್ವಾ ಇದು ಒಂದು ಪ್ರಕರಣ ಅಂತ ಬಿಡ್ತಾ ಇದ್ದೀನಿ. ಬಿಡುವಂತ ಪ್ರಶ್ನೆ ಇಲ್ಲದೆ ಇರೋದ್ರಿಂದನೇ ಹೆಜ್ಜೆ ಇಟ್ಕೊಂಡೇನೆ ಅದು ತಂದೆ ಆದಂತ ದಾರಿಯಲ್ಲಿ ಬರಬೇಕು ಅಂತ ಇವತ್ತು. ಒಬ್ಬಂಟಿ ಹೆಣ್ಮಕ್ಳು ಸಂಘ ಮಾಡಿ ಆಮೇಲೆ ಹೊಂಚಾಕಿ ಅವ್ರ ಕಥಿನ ಮುಗಿಸ್ತಿದ್ದ 5 ಕೊಲೆಗಾರರು ಬೀದರ್ನ್ಯಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಾರ. ಇವರು 3 ತಿಂಗಳದಾಗ 5 ಹೆಣ್ಮಕ್ಳನ್ನ ಕೊಂದು ಹಾಕಿದ್ರ. ಹುಮ್ನಾಬಾದ್ ತಾಲೂಕು ಮನ್ನಾಖೇಳಿಯ ಮೊಹಮ್ಮದ್ ಸುಲ್ತಾನ್, ಸೈಯದ್ ತಯ್ಯಬ್, ಮೊಹಮ್ಮದ್ ಖಲೀಂ ಮತ್ತು ಅಬೇದ್ ಅನ್ನೋರ ಕೊಲೆ ಮಾಡಿರೋ ಆರೋಪಿಗಳಾಗ್ಯಾರ. ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿರೋ ಇವರೆಲ್ಲರೂ ಒಂಟಿ ಮಹಿಳೆಯರನ್ನ ಆಟೋದಾಗ ಕರ್ಕೊಂಡು ಹೋಗೋ ಮುಂದೆ ಸ್ಕೆಚ್ ಹಾಕ್ತಿದ್ರಂತ. ಆಮೇಲೆ ಎಲ್ಲರೂ ಕೂಡಿ ಅತ್ಯಾಚಾರ ಮಾಡಿ ಕೊಂದು ಹಾಕ್ತಿದ್ರಂತ. ಇಂಥ ಪಾಪಿಗಳು ಈಗ ಸಿಕ್ಕಿಬಿದ್ದಿರೋ ಬಗ್ಗೆ SP ಸತೀಶ್ ಮಾಹಿತಿ ಕೊಟ್ಟಾರ. ಆಟೋ ಡ್ರೈವರ್ಸ್ ಮತ್ತು ಒಂದು ಕಿರಾಣ ಅಂಗಡಿಯಲ್ಲಿ ಕೆಲಸ ಮಾಡುವ ಸುಲ್ತಾನ್, ಸೈಯದ್ ತಯ್ಯಬ್ ಮತ್ತು ಅಬೇದ್ ಅಂತ ಆಟೋ ಡ್ರೈವರ್ಸ್ ಮತ್ತು ಮೊಹಮ್ಮದ್ ಕಲೀಂ ಅಂತ ಇನ್ನೊಂದು ಹುಡುಗ. ಇದರಲ್ಲಿ ಒಬ್ಬ ಇದ್ದಾನೆ ಸುಲ್ತಾನ್ ಸೀಮ್ಸ್ ಟು ಬಿ ಅನ್ ವೆರಿ ಒಂಥರ ಸೈಕಿಕ್ ಪರ್ಸನ್ ಟೈಪ್ ಇದ್ದಾನೆ. ಅವನೇ ಏನೋ ಒಂದು ಸತಿ ಅವ್ನ ಮಿಸಸ್ ಹತ್ರ ಹೇಳಿದಾನಂತ, ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಟು ನನಗೆ ಜೈಲಿಗೆ ಹಾಕಿಬಿಡು ಅಂತ.